CWMA ಸಭೆ ಬಹಳ ಇಂಪಾರ್ಟೆಂಟ್ ಆದಂತ ಮಹತ್ವದ ಸಭೆ ಇವತ್ತು ನಡೆಯಿತು. CWMA ಸಭೆಯಲ್ಲಿ ಕರುನಾಡಿಗೆ ಬರಸಿಡಿಲು, ತಮಿಳುನಾಡಿಗೆ ನೀರು ಹರಿಸಲು CWMA ಆದೇಶವನ್ನು ನೀಡಿದೆ. CWRC ಆದೇಶವನ್ನು ಎತ್ತಿ ಹಿಡಿದಿದೆ. CWMA ತಮಿಳುನಾಡಿಗೆ ನೀರು ಹರಿಸಿ ಅಂತ ಹೇಳಿದೆ. 3,500 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ. CWMA ಸಭೆಯಲ್ಲಿ ಕರುನಾಡಿಗೆ ಬರಸಿಡಿಲು, ತಮಿಳುನಾಡಿಗೆ ನೀರನ್ನ ಬಿಡಿ ಅಂತ ಹೇಳುವ ಮೂಲಕ CWRC ಆದೇಶವನ್ನೇ ಎತ್ತಿ ಹಿಡಿದಿದೆ CWMA. ರಾಜ್ಯದ ರೈತರ ರೋಷಾಗ್ನಿಗೆ ನ್ಯಾಯ ಸಿಕ್ಕಿಲ್ಲ. CWRC ಆದೇಶವನ್ನು ಪ್ರಶ್ನಿಸಿ CWMAಗೆ ಮೇಲ್ಮನವಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿತ್ತು. ಅಂತೆಯೇ ಇವತ್ತು CWMA ಸಭೆ ನಿಗದಿಯಾಗಿತ್ತು. ಆ ಸಭೆಯಲ್ಲಿ ಗೌರವ್ ಗುಪ್ತಾ ಅವರು ಭಾಗಿಯಾಗಿದ್ದರು. ರಾಜ್ಯದ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ ಇಲ್ಲಿನ ಜಲಾಶಯಗಳ ವಾಸ್ತವ ಚಿತ್ರಣವನ್ನು CWMA ಸಭೆಯಲ್ಲಿ ಬಿಚ್ಚಿಟ್ಟಿದ್ದಾರೆ ಪ್ರತಿನಿಧಿಗಳು. ಇಷ್ಟಾದರೂ ಕೂಡ CWMA ಬಿಗ್ ಶಾಕ್ ಅನ್ನು ಕರ್ನಾಟಕಕ್ಕೆ ಕೊಟ್ಟಿದೆ. CWRC ಆದೇಶವನ್ನೇ ಎತ್ತಿ ಹಿಡಿದಿದೆ. ಕರುನಾಡಿಗೆ ಇದು ಬರ ಸಿಡಿಲು, ತಮಿಳುನಾಡಿಗೆ ನೀರು ಬಿಡೋದಕ್ಕೆ CWMA ಆದೇಶ ಹೊರಡಿಸಿದೆ. CWMA ಇಲ್ಲಿನ ವಾಸ್ತವ ಚಿತ್ರಣವನ್ನು ಅರಿಯೋ ಪ್ರಯತ್ನವನ್ನು ಮಾಡಿಲ್ವಾ? ಪ್ರತಿನಿಧಿಗಳು ಹೇಳಿದ್ರು ಕೂಡ ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಸ್ಥಿತಿಗತಿ ಹೇಗಿದೆ ಅಂತ ಹೇಳಿದ್ರು ಕೂಡ 3,500 ಕ್ಯೂಸೆಕ್ ನೀರನ್ನು ಬಿಡೋದಕ್ಕೆ ಆರ್ಡರ್ ಮಾಡುತ್ತೆ. CWRC ಆದೇಶವನ್ನು ಎತ್ತಿ ಹಿಡಿಯುತ್ತೆ ಅಂತಂದ್ರೆ 3,500 ಕ್ಯೂಸೆಕ್ ನೀರನ್ನು ಹರಿಬಿಡೋದಕ್ಕೆ ನೀರೆಲ್ಲಿದೆ? KRS ಜಲಾಶಯದಲ್ಲಿ. ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರಿಗೆ ಕುಡಿಯೋ ನೀರನ್ನು ಸಪ್ಲೈ ಮಾಡಲಾಗ್ತಾ ಇರುವಂಥದ್ದು KRS ಡ್ಯಾಮ್ನಿಂದ. ಈಗಾಗಲೇ KRS ಡ್ಯಾಮ್ನ ಒಡಲು ಬರಿದಾಗ್ತಾ ಇದೆ, ಡೆಡ್ ಸ್ಟೋರೇಜ್ ಹಂತದಲ್ಲಿದೆ. ಹೀಗಿರುವಾಗ ನೀರನ್ನು ಹರಿಬಿಡಿ ಅಂತಂದ್ರೆ ಕಣ್ಣಿಗೇನಾದರೂ ಬಟ್ಟೆ ಕಟ್ಕೊಂಡಿದ್ಯಾ CWMA? ಸಹಜವಾಗಿಯೇ ಕುರುಡಾಗಿದೆಯಾ CWMA? ಇಲ್ಲಿ ಜಲತತ್ವಾರ ಇದೆ. ಅರೆ, ಕೃಷಿ ಚಟುವಟಿಕೆಗಳಿಗೆ ನೀರು ಬಳಕೆ ಮಾಡಿಕೊಡೋದು ಒತ್ತಟ್ಟಿಗಿಡೋಣ. ಕುಡಿಯೋದಕ್ಕೆ ನೀರು ಸಾಕಾಗ್ತಿಲ್ಲ, ಜನ ಜಾನುವಾರುಗಳಿಗೆ ನೀರು ಬೇಕಿದೆ. 3-4 ಜಿಲ್ಲೆಗಳಿಗೆ ನೀರು ಬೇಕಾಗಿದೆ. ಆದರೆ 3-4 ಜಿಲ್ಲೆಗಳಿಗೆ ನೀರು ಉಣಿಸುವುದಕ್ಕೆ KRS ಡ್ಯಾಮ್ನಲ್ಲಿ ನೀರಿಲ್ಲ. ಪಕ್ಕದ ಕಬಿನಿ ಮತ್ತು ಹಾರಂಗಿ ಜಲಾಶಯ, ಹೇಮಾವತಿ ಜಲಾಶಯದಲ್ಲಿ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಕಬಿನಿಯಲ್ಲಿ ಅಲ್ಪ ಸ್ವಲ್ಪ ನೀರಿರಬಹುದು, ಆದರೆ KRS ಡ್ಯಾಮ್ನಲ್ಲೂ ನೀರಿಲ್ಲ, ಹಾರಂಗಿ ಜಲಾಶಯದಲ್ಲಿ ನೀರಿಲ್ಲ, ಹೇಮಾವತಿ ಜಲಾಶಯ ಬರಿದಾಗಿದೆ. ಇದಾವುದು ಕೂಡ CWMA ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ರಾಜ್ಯ ಸರ್ಕಾರದ ಪರವಾಗಿ ಗೌರವ್ ಗುಪ್ತಾ ಅವರು ಹೋಗಿದ್ರು. ಒಬ್ಬ ಪ್ರತಿನಿಧಿಯಾಗಿ ಹೋಗಿ ಇಲ್ಲಿನ ವಾಸ್ತವ ಚಿತ್ರಣವನ್ನು ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ CWMA ಕರುನಾಡಿಗೆ ಬರೆಯನ್ನ ಹಾಕಿದೆ. ಮಲತಾಯಿ ಧೋರಣೆಯನ್ನ ತೋರಿಸಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲೇ ನೀರಿಲ್ಲ, ಅಲ್ಲಿ ಕೃಷಿ ಚಟುವಟಿಕೆಗೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳುವಂಥದ್ದು ಇದೆಯಲ್ಲ, ಯಾವ ಸೀಮೆ ಆದೇಶ ಇದು? ಯಾವ ಸೀಮೆ ನ್ಯಾಯ ಇದು? ಇದು ಜನಸಾಮಾನ್ಯರ ಪ್ರಶ್ನೆ. ಇದು ನಾವು ಕೇಳ್ತಿರೋದಲ್ಲ, ರೈತಾಪಿ ವರ್ಗದವರು ಕೇಳ್ತಾ ಇರುವ ಪ್ರಶ್ನೆ, ಕಾವೇರಿ ಕೊಳ್ಳದ ರೈತರು ಕೇಳ್ತಾ ಇರೋ ಪ್ರಶ್ನೆ, ಕನ್ನಡ ಪರ ಸಂಘಟನೆಗಳು ಕೇಳ್ತಾ ಇರೋ ಪ್ರಶ್ನೆ, ಮತ್ತು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ. ಕರ್ನಾಟಕದ ಪ್ರಬಲ ವಾದವನ್ನು CWMA ಒಪ್ಪಿಲ್ಲ. CWMA ಮಾನವೀಯತೆ ದೃಷ್ಟಿಯಿಂದ ಇತ್ತ ಗಮನ ಹರಿಸಬೇಕಾಗಿತ್ತು. ತಮಿಳುನಾಡಿಗೆ ನೀರು ಬಿಡಿ ಅಂತಂದ್ರೆ ಎಲ್ಲಿಂದ ಬಿಡ್ತಾರೆ? 15 ದಿನಗಳ ಕಾಲ ನೀರು ಬಿಡಿ ಅಂತ ಹೇಳಿರುವಂಥದ್ದು. ಆ ನೀರನ್ನು ಬಿಡೋದಕ್ಕೆ ನಮ್ಮಲ್ಲಿ ಅಷ್ಟು ಪ್ರಮಾಣದ ನೀರಿದೆಯಾ? 4.5 TMC ನೀರು ನಮಗೆ ಕುಡಿಯೋದಕ್ಕೆ ಬೇಕು. 3,500 ಕ್ಯೂಸೆಕ್ ನೀರನ್ನು ಬಿಡಿ ಅಂತಂದ್ರೆ ಇದು CWRC ಆದೇಶವನ್ನ ಎತ್ತಿ ಹಿಡಿದಿರುವಂಥದ್ದು CWMA. ಸಭೆಯಲ್ಲಿ ಗೌರವ್ ಗುಪ್ತಾ ಭಾಗಿಯಾಗಿದ್ದರು ರಾಜ್ಯದ ಪರವಾಗಿ. ಕರ್ನಾಟಕದ ಪ್ರಬಲ ವಾದವನ್ನು CWMA ಒಪ್ಪಿಲ್ಲ. ಇದು ರಾಜ್ಯಕ್ಕಾದಂತಹ ಅನ್ಯಾಯ ಅಲ್ವೇ? CWMA ಕಣ್ಣಿದ್ದು ಕುರುಡರಂತೆ ವರ್ತಿಸಿರುವಂಥದ್ದು ಇದೆಯಲ್ಲ. ಖಂಡಿತವಾಗಲೂ ಕೂಡ ನಾಳೆ ಕನ್ನಡ ಪರ ಸಂಘಟನೆಗಳ ಮೀಟಿಂಗ್ ಇದೆ. ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಇದೆ. ಬಹುಶಃ CWMA ಆದೇಶವನ್ನು ತಿರಸ್ಕರಿಸಿ ಅಥವಾ ವಿರೋಧ ಮಾಡಿ ಕರ್ನಾಟಕ ಬಂದ್ಗೂ ಕರೆ ಕೊಡುವ ಸಾಧ್ಯತೆ ಇದೆ. ಕನ್ನಡ ಪರ ಸಂಘಟನೆಗಳು ಅಂತ ಒಂದು ಚಿಂತನೆ ಕೂಡ ನಡೆಸ್ತಾ ಇವೆ. ಇವತ್ತಿನ ತೀರ್ಪು ಏನಾಗಬಹುದು, ಇವತ್ತಿನ ಆದೇಶ ಏನಾಗಬಹುದು, CWMA ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು, ಏನು ನಡೆಯುತ್ತೆ ಅನ್ನುವಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವು ಕನ್ನಡ ಪರ ಸಂಘಟನೆಗಳು. ಹಾಗಾಗಿ ನಾಳಿನ ಸಭೆಯಲ್ಲಿ ಬಹುಶಃ ಮತ್ತು ರೈತಾಪಿ ಸಂಘಟನೆಗಳು ಕೂಡ ಪ್ರಮುಖವಾಗಿ ಅವುಗಳ ಹೋರಾಟ
ಕಾವೇರಿ ಕೊಳ್ಳದ ರೈತರ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಬಹುದು. ಕನ್ನಡ ಪರ ಸಂಘಟನೆಗಳ ಹೋರಾಟ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಬಹುದು. ನಾಳಿನ ಕನ್ನಡ ಪರ ಸಂಘಟನೆಗಳ ಒಂದು ಸಭೆ ಬಹಳ ಬಹಳ ಮಹತ್ವವನ್ನು ಪಡ್ಕೋತಾ ಇದೆ. CWMA ಸಭೆಯಲ್ಲಿ ಕರುನಾಡಿಗೆ ಬರಸಿಡಿಲು ಬಡಿದಂತಾಗಿದೆ. ತಮಿಳುನಾಡಿಗೆ ನೀರು ಬಿಡಿ ಅಂತ CWRC ಆದೇಶವನ್ನೇ CWMA ಕೂಡ ಮಾಡಿರುವಂಥದ್ದು. ಆ ಮೂಲಕ ಕರ್ನಾಟಕಕ್ಕೆ ಬರೆ ಬಿದ್ದಂತಾಗಿದೆ. ಮಲತಾಯಿ ಧೋರಣೆಯನ್ನು CWMA ಕೂಡ ಅನುಸರಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದು ದೊಡ್ಡ ಮಟ್ಟದ ಒಂದು ಹಿನ್ನಡೆ ಕರುನಾಡಿನ ಪಾಲಿಗೆ CWMA ಆದೇಶ. ಸೊ ಇದು ಮತ್ತಷ್ಟು ಮಗದಷ್ಟು ಹೋರಾಟಗಳು ತೀವ್ರಗೊಳ್ಳುವುದಕ್ಕೆ ಮತ್ತು ತಮಿಳುನಾಡು ಹಾಗೂ ಕರ್ನಾಟಕದ ನಡುವೆ ಜಲ ಜಗಳಕ್ಕೆ ಮತ್ತಷ್ಟು ಕ್ರಾಂತಿಯ ಮುನ್ನುಡಿಯನ್ನು ಬರೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಇದೀಗ ಚರ್ಚೆಗೆ ಬರ್ತಾ ಇರುವಂಥದ್ದು. ರಾಜ್ಯದ ರೈತರ ರೋಷಾಗ್ನಿಗೆ ಸಿಕ್ಕಿಲ್ಲ ನ್ಯಾಯ. CWMA ಸಭೆಯಲ್ಲಿ ಕರುನಾಡಿಗೆ ಎದುರಾಗಿರುವಂತಹ ಬರ ಸಿಡಿಲಿದು. ತಮಿಳುನಾಡಿಗೆ ನೀರು ಬಿಡೋದಕ್ಕೆ CWMA ಆದೇಶವನ್ನು ಹೊರಡಿಸಿದೆ. ಈಗೇನು 3.5 TMC ಅಂದ್ರೆ 3500 TMC ನೀರು ಬಿಡ್ತಾ ಇದ್ದೀರಿ, 4.5 ಕ್ಯೂಸೆಕ್ ನೀರನ್ನ ಅದನ್ನು ಬಿಡಿ ಅಂತ ಹೇಳಿದೆ. ಇನ್ನು 15 ದಿನ ನೀರು ಬಿಡಬೇಕು. ಆ 15 ದಿನದ ನಂತರದಲ್ಲಿ ಮತ್ತೆ ನೀರು ಬಿಡಿ. ಎಲ್ಲಿಂದ ಬಿಡ್ತಾರೆ ನೀರು? ಕಾವೇರಿ ಕೊಳ್ಳದಲ್ಲಿ, ಅದರಲ್ಲೂ KRS ಡ್ಯಾಮ್ನಲ್ಲಿ ನೀರಿಲ್ಲ. KRS ಡ್ಯಾಮ್ನ ನೀರಿನ ಒಡಲು ಬರಿದಾಗ್ತಾ ಇದೆ. ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ನಿಂತಿದೆ. ಬೆಂಗಳೂರಿಗೆ ಕುಡಿಯೋ ನೀರನ್ನು ಆಶ್ರಯಿಸಿರುವುದೇ ನಾವು ಕಾವೇರಿ ನೀರನ್ನು ಅಥವಾ KRS ಡ್ಯಾಮ್ ನೀರನ್ನು. ರಾಮನಗರ ಸುತ್ತಮುತ್ತಲ ಜನತೆ ಕೂಡ ಕೃಷಿ ಮತ್ತು ಕುಡಿಯೋದಕ್ಕೂ ಅದೇ ನೀರನ್ನು ಬಳಸ್ತಾರೆ. ಮಂಡ್ಯ ಜಿಲ್ಲೆಯ ರೈತರು ಜನಸಾಮಾನ್ಯರು ಕೂಡ ಕುಡಿಯೋದಕ್ಕೆ ಕೃಷಿ ಚಟುವಟಿಕೆಗಳಿಗೆ KRS ಡ್ಯಾಮ್ನೇ ನಂಬಿದ್ದಾರೆ. ಮೈಸೂರಿನ ಜನರು ಕೂಡ ರೈತಾಪಿ ವರ್ಗ ಕೂಡ ಕೃಷಿ ಚಟುವಟಿಕೆಗೆ ಕುಡಿಯೋ ನೀರಿಗೂ KRS ಡ್ಯಾಮ್ನ ನೀರನ್ನೇ ನಂಬಿರುವಂಥದ್ದು. ಸೊ ಆದರೆ ಈಗ ಕೃಷಿ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋಣ ಅಂತಂದರೆ ನೀರಿಲ್ಲ, ಮಳೆ ಅಭಾವ ಇದೆ. ಕೊಡಗು ಭಾಗದಲ್ಲಿ ಮಳೆ ಇಲ್ಲ, ಕೇರಳ ಭಾಗದಲ್ಲಿ ಮಳೆ ಇಲ್ಲ, ಕಾವೇರಿ ಕೊಳ್ಳದಲ್ಲಿ ಮಳೆ ಇಲ್ಲ. ಹಾಗಾಗಿ ಬರದ ಒಂದು ಪರಿಸ್ಥಿತಿ ತಾಂಡವವಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀರಿನ ಕೊರತೆ ಯಾವ ರೀತಿ ಇದೆ? ಕುಡಿಯೋದಕ್ಕೆ ನೀರು ಸಾಕಾಗ್ತಾ ಇಲ್ಲ ನಮಗೆ. ಹಿಂಗಾರು ಮಳೆ ಆಗುತ್ತಾ ಗೊತ್ತಿಲ್ಲ. ಕೇಂದ್ರ ಸರ್ಕಾರವೇ ಹೇಳ್ತಾ ಇತ್ತು ದೀರ್ಘಾವಧಿ ಬೆಳಿಬೇಡಿ, ಅಲ್ಪಾವಧಿ ಬೆಳೆ ಬೆಳೀರಿ ಅಂತ. ಸೊ ಹೀಗಿರುವಾಗ ಮಳೆ ಬರೋದೇ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಅಲ್ವಾ? ಹೀಗಿರುವಾಗ ಇರೋ ನೀರನ್ನು ಕೂಡ ಖಾಲಿ ಮಾಡಿಕೊಂಡು ಎಲ್ಲಿಗೆ ಹೋಗಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, CWMA ಇವತ್ತು ಮಹತ್ವದ ಒಂದು ಮೀಟಿಂಗ್ ಕರೆದಿತ್ತು. ಎಲ್ರಿಗೂ ಒಂದು ನಿರೀಕ್ಷೆ, ಆಶಾಭಾವನೆ ಇತ್ತು, ಕರುನಾಡಿನ ಪರವಾದಂತಹ ಒಂದು ಆದೇಶ ಹೊರಬೀಳಬಹುದು ಅಂತ. ಈಗ ಬಿದ್ದಿರುವಂಥ ಈ ಆದೇಶ ಕರ್ನಾಟಕಕ್ಕೆ ವ್ಯತಿರಿಕ್ತವಾದಂಥ ಒಂದು ಆದೇಶ. ಈ ಆದೇಶದಲ್ಲಿ ಏನಿದೆ ರೋಹನ್? ವಸಂತ್, ಏನು ದೆಹಲಿಯಲ್ಲಿ ಕೂಡ ನಡೆದಂತ ಒಂದು ಮೀಟಿಂಗ್ ಇತ್ತಲ್ಲ, ಕಾವೇರಿ ನೀರು ನಿರ್ವಹಣಾ ಒಂದು ಅಥಾರಿಟಿ ಅಂತಂದ್ರೆ ಈ CWMA ಸಭೆಯಲ್ಲಿ ಕೂಡ ಕರ್ನಾಟಕಕ್ಕಿಂತ ಮತ್ತೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಕಾವೇರಿ ಜಲ ನಿಯಂತ್ರಣಕ್ಕೆ ಏನು ಸಮಿತಿ SWRC ಏನು ನೀಡಿದಂತ ಕೆಲವೊಂದಿಷ್ಟು ರೆಕಮೆಂಡೇಶನ್ ಗಳನ್ನ ಮತ್ತೆ ಪ್ರಾಧಿಕಾರ ಈಗಾಗಲೇ ಎತ್ತಿ ಹಿಡಿದಿರ್ತಕ್ಕಂಥದ್ದು. ತಮಿಳುನಾಡಿಗೆ ನೀರು ಕೂಡ ಹರಿಸ್ಬೇಕನ್ನುವಂಥದ್ದು ಕೆಲವೊಂದಿಷ್ಟು ಆದೇಶವನ್ನ ಹೊರಡಿಸಿದೆ. ಅಥಾರಿಟಿ ಆದೇಶದಂತೆಯೇ ಕೂಡ ಕರ್ನಾಟಕದ ನಿತ್ಯ ಏನು 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಕೂಡ ಬಿಡ್ಬೇಕನ್ನುವಂಥದ್ದು ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಇದು ರಾಜ್ಯದಲ್ಲಿ ಈಗ ಸದ್ಯ ಮಳೆಯ ಒಂದು ಕೊರತೆ ಇರೋದ್ರಿಂದ ಈಗ ಜಲಾಶಯಗಳು ಕೂಡ ನೀರಿನ ಒಂದು ಪರಿಸ್ಥಿತಿ ಕೂಡ ಅಭಾವ ಇದೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಕೆಲವೊಂದಿಷ್ಟು ಆತಂಕ ಕೂಡ ಮನೆ ಮಾಡಿರುವಂತದ್ದು. ಇಂತಹ ಹೊತ್ತಿನಲ್ಲಿ ಕೂಡ ಇಂತಹ ಆದೇಶ ಹೊರ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಚರ್ಚೆಗೂ ಕೂಡ ಚರ್ಚೆನೂ ಕೂಡ ಹುಟ್ಟಾಕಿದೆ ಅಂತ ಹೇಳ್ಬೋದು. ಇನ್ನು ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಅವರು ಕೂಡ ರಾಜ್ಯದ ಪರಿಸ್ಥಿತಿ ಬಗ್ಗೆ ಕೆಲವೊಂದಷ್ಟು ವಿವರಿಸ್ತಾರೆ. ಆ ಬಳಿಕ ಜಲಾಶಯಗಳಲ್ಲಿ ಕೂಡ ಕೆಲವೊಂದಿಷ್ಟು ನೀರಿನ ಪ್ರಮಾಣ ಕೂಡ ಕುಡಿಯುವ ನೀರಿನ ಅಗತ್ಯ ಮತ್ತು ರೈತರಿಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಇರೋದ್ರಿಂದ, ಸಂಕಷ್ಟ ಇರೋದ್ರಿಂದ ಅವರಿಗೆ ಮನವರಿಕೆ ಮಾಡೋಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆ ಮನವರಿಕೆಯನ್ನು ಕೂಡ ಮಾಡೋದು ಈಗ ಫಲಕಾರಿಯಾಗಿದೆ. ಅದು ರಾಜ್ಯದ ಕೂಡ ವಾದವನ್ನ ಈಗ ಪ್ರಾಧಿಕಾರ ಕೂಡ ಒಪ್ಪಿಲ್ಲ ಅಂತಾನೆ ಹೇಳ್ಬೋದು. ಎಂತ ಇದರಿಂದ ಕೂಡ ರಾಜ್ಯದ ಒಂದು ರೈತರಿಗೆ ಕೂಡ ದೊಡ್ಡ ಸಂಕಷ್ಟ ಅಂತಾನೆ
ಅಂತಾನೆ ಹೇಳ್ಬೋದು. ಈಗ ಮತ್ತೊಮ್ಮೆ ಕೂಡ ಈಗ ನಿರಾಸೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕಾವೇರಿ ಏನು ವಿವಾದ ರಾಜ್ಯದಲ್ಲಿ ಕೂಡ ದಿನನಿತ್ಯವಾಗಿ ಕೂಡ ನಡೀತಾ ಇರುವಂತಷ್ಟು ಕೆಲವೊಂದಿಷ್ಟು ಪ್ರೊಟೆಸ್ಟ್ಗಳು, ಕೆಲವೊಂದಿಷ್ಟು ಇದನ್ನೆಲ್ಲ ಗಮನಿಸಿದಾಗ ನಿಜಕ್ಕೂ ಕೂಡ ರಾಜ್ಯಕ್ಕೆ ಒಂದು ದೊಡ್ಡ ಅನ್ಯಾಯ ಅಂತ ಹೇಳ್ಬೋದು. ಏನು CW ಕೂಡ ಎನ್ನೆಯಲ್ಲಿ ಏನು ಈ ಆದೇಶದ ಬಳಿಕ ಕೂಡ ಕೆಲವೊಂದಿಷ್ಟು ರೈತರಿಗೆ ಕೂಡ ಮತ್ತಷ್ಟು ಕೂಡ ಗಂಭೀರವಾದಂತಹ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ರೋಹನ್, ವಾಟ್ ನೆಕ್ಸ್ಟ್ ಹಾಗಾದ್ರೆ ಸರ್ಕಾರದ ಮುಂದಿರುವಂತಹ ಹಾದಿ ಏನು? ಅದರ ಜೊತೆಗೆ ಈಗ ರೈತಾಪಿ ಸಂಘಟನೆಗಳು ಅಥವಾ ಕನ್ನಡ ಪರ ಸಂಘಟನೆಗಳು ಬಹುಶಃ ಈ ತೀರ್ಪಿನಿಂದ ಖಂಡಿತವಾಗ್ಲೂ ಕೆಂಡವಾಗುವುದಂತೂ ಗ್ಯಾರಂಟಿ. ಬಹುಶಃ ಇವತ್ತಿನಿಂದಲೇ ಪ್ರತಿಭಟನೆಗಳು ಅಥವಾ ಕರ್ನಾಟಕ ಬಂದಂತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇವೆಯಲ್ಲ, ಬಹುಶಃ ನಾಳೆಯಿಂದ ಅಂತ ನಿರ್ಧಾರಗಳು ಹೊರಬಿದ್ರೂ ಅಚ್ಚರಿ ಪಡ್ಬೇಕಾಗಿಲ್ಲ ರೋಹನ್. ಖಂಡಿತ ವಸಂತ್. ಏನಂತಂದ್ರೆ ಈಗ ರಾಜ್ಯದಲ್ಲಿ ನಡೀತಾ ಇರುವಂತ ಕೆಲವೊಂದಿಷ್ಟು ಏನು ಕನ್ನಡ ಪರ ಹೋರಾಟಗಳೇನಿದೆ ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ರೆ ಈ ಒಂದು ಏನು ಅಲ್ಲಿ ನಡೆದಿರ್ತಕ್ಕಂಥ ವಾದ, ಈಗ ಬಂದಿರತಕ್ಕಂಥ ವ್ಯತಿರಿಕ್ತವಾದಂತ ಏನು ಬರುತ್ತಲ್ಲ, ಈ ಇನ್ನಷ್ಟು ಕೂಡ ರಾಜ್ಯದಲ್ಲಿ ಕೂಡ ಕಾವೇರಿಯ ಕಿಚ್ಚು ಇನ್ನು ದಗದಗಿಸುವ ಸಾಧ್ಯತೆ ಕೂಡ ಇರೋದ್ರಿಂದ ರಾಜ್ಯದ ಒಂದು ರೈತರಿಗೆ ಮೊದಲೇ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ, ರೈತರ ಒಂದು ಪರಿಸ್ಥಿತಿಯ ಒಂದು ಸಂಕಷ್ಟ ಇದೆ. ಇಂತಹ ಹೊತ್ತಿನಲ್ಲಿ ಕೂಡ ಈ ರೀತಿಯ ಆದೇಶ ಅಧಿಕಾರದಿಂದ ಆದೇಶ ಬಂದಿದ್ದು ನಿಜಕ್ಕೂ ಕೂಡ ರೈತರಿಗೆ ದೊಡ್ಡ ಒಂದು ಸಮಸ್ಯೆ. ಯಾಕಂತಂದ್ರೆ ಬರಗಾಲ, ಯಾಕಂತಂದ್ರೆ ದೊಡ್ಡ ಮಟ್ಟದ ಬರಗಾಲ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಗಮನಿಸಿದಾಗ, ಹಳೆ ಮೈಸೂರು ಭಾಗಗಳಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ನೀರಿನ ಕೂಡ ಯಾವುದೇ ಬೆಳೆ ಬೆಳೆಯಕ್ಕಾಗದೆ ಫಸಲೇ ಬಂದಿಲ್ಲ ಅನ್ನುವಂತ ರೈತರು ಕೂಡ ಆತಂಕದಲ್ಲಿ ಕೂಡ ಇದ್ದಾರೆ. ಇಂತಹ ಹೊತ್ತಿನಲ್ಲಿ 3500 ಕ್ಯೂಸೆಕ್ ನೀರುಗಳನ್ನ ಏನು ತಮಿಳುನಾಡಿಗೆ ಬಿಡ್ಬೇಕನ್ನುವಂಥದ್ದು ಏನೋ ಆದೇಶ, ಅಥಾರಿಟಿಯಿಂದ ಬಂದಿರತಕ್ಕಂಥ ಆದೇಶ ಅದಲ್ಲ. ಇದು ನಿಜಕ್ಕೂ ಕೂಡ ರಾಜ್ಯಕ್ಕೆ ಒಂದು ದೊಡ್ಡ ಅನ್ಯಾಯ ಅಂತ ಹೇಳ್ಬೋದು. ಇಂಥವೆಲ್ಲವನ್ನೂ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಕೊರತೆ ಇರೋದ್ರಿಂದ ಕೆಲವೊಂದಿಷ್ಟು ಎಲ್ಲಾ ಜಲಾಶಯಗಳಲ್ಲಿ ಕೂಡ ನೀರು ಕಮ್ಮಿ ಇದೆ. ಇಂತಹ ಹೊತ್ತಲ್ಲಿ ಕೂಡ ಈ ರೀತಿಯಾಗಿ ಆದೇಶ ಬಂದಿದ್ದು, ಈ ಆದೇಶ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನತೆಗೆ ಕೂಡ ತೀವ್ರ ಒಂದು ಆಕ್ರೋಶಕ್ಕೆ ಕೂಡ ಕಾರಣವಾಗುತ್ತೆ. ಯಾಕಂತಂದ್ರೆ ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಅಥಾರಿಟಿ ಇದಕ್ಕೆ ನಿಜಕ್ಕೂ ಕೂಡ ಒಪ್ಪಿಲ್ಲ ಅಂತಂದ್ರೆ ಇದು ರೈತರಿಗೆ ದೊಡ್ಡ ಸಂಕಷ್ಟ. ಇನ್ನು ತಮಿಳುನಾಡು ಇಷ್ಟು ದೊಡ್ಡ ಮಟ್ಟದ ನೀರು ಹರಿಸಿದ್ರೆ ನಿಜಕ್ಕೂ ಕೂಡ ರೈತರಿಗೆ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯಕ್ಕೆ ರಾಜ್ಯದ ರೈತರಿಗೆ ನಿಜಕ್ಕೂ ಕಷ್ಟನೇ ಅಂತಾನೆ ಹೇಳ್ಬೋದು ವಸಂತ್. ರೋಹನ್, ಈ ಒಂದು ಆದೇಶ ಇದೆಯಲ್ಲ, ಈ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ದ್ವೇಷಮಯ ವಾತಾವರಣಕ್ಕೆ ಕಾರಣ ಆಗ್ಬಿಡುತ್ತಲ್ವಾ ಅಂತ ಈಗ ಸರ್ಕಾರದ ವಾಟ್ ನೆಕ್ಸ್ಟ್ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಬಹುದು ಸರ್ಕಾರ ಅಂತ? ಸಂತೋಷ್, ಏನಂತಂದ್ರೆ ಇದು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕೆಲವೊಂದಿಷ್ಟು ಉದ್ವಿಗ್ನತೆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗೋದ್ರಲ್ಲಿ ಅನುಮಾನ. ಯಾಕಂತಂದ್ರೆ ಇದೇ ಮುಂದಿನ ತಿಂಗಳು ಕೂಡ ತಮಿಳುನಾಡು ಮುಖ್ಯಮಂತ್ರಿ ರಾಜ್ಯಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ. ಇಂತಹ ಹೊತ್ತಿನಲ್ಲಿ ಕೂಡ ಈ ಅಥಾರಿಟಿಯಿಂದ ಬಂದಿರತಕ್ಕಂಥ ಕೆಲವೊಂದಿಷ್ಟು ಆದೇಶವನ್ನ ಗಮನಿಸುವಂತ ಸಂದರ್ಭದಲ್ಲಿ ರಾಜಕೀಯ ಒಂದು ಆರೋಪ ಪ್ರತ್ಯಾರೋಪಗಳು ಕೂಡ ಜೋರಾಗುತ್ತೆ. ರಾಜಕೀಯ ಆರೋಪಗಳ ಜೋರ್ ನಡುವೆ ಕೂಡ ಕನ್ನಡ ಪರ ಸಂಘಟನೆಗಳು ಸಹಜವಾಗಿ ಕೂಡ ಬೀದಿಗಿಳಿದು ಹೋರಾಟ ಮಾಡುವ ಸಾಧ್ಯತೆ ಇದೆ. ಇಂತಹ ಹೊತ್ತಿನಲ್ಲಿ ಕೂಡ ಕೆಲವೊಂದಿಷ್ಟು ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ, ಇರ್ತಕ್ಕಂಥ ಎಲ್ಲವೂ ಇದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ತೀವ್ರ ಒಂದು ಬರ ಪರಿಸ್ಥಿತಿ ನಿರ್ಮಾಣದಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳು ತಮ್ಮ ವಾದ ಮತ್ತು ಪ್ರತಿವಾದ ಏನು ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಜಲಾಶಯಗಳಲ್ಲಿ ನೀರಿನ ಕೊರತೆ ಇದೆ. ಇಷ್ಟು ದೊಡ್ಡ ಮಟ್ಟದ ಆತಂಕಕಾರಿಯ ಬೆಳವಣಿಗೆಗಳು ಕೆಲವೊಂದಿಷ್ಟು ರಾಜಕೀಯವಾಗಿ ಕೂಡ ಚರ್ಚೆ ಆಗುತ್ತೆ. ತಮಿಳುನಾಡು ಮುಖ್ಯಮಂತ್ರಿ ಕೂಡ ರಾಜ್ಯಕ್ಕೆ ಬರುವ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ರಾಜ್ಯದಲ್ಲಿ ಕೂಡ ಏನು ಕನ್ನಡ ಸಂಘಟಿತ ಹೋರಾಟಗಳು ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಅನುಮಾನವೇ ಇಲ್ಲ. ಯಾಕಂತಂದ್ರೆ CWMA ಕೆಲವೊಂದಿಷ್ಟು ಕೈಗೊಂಡಿರ್ತಕ್ಕಂಥ ರಾಜ್ಯದ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿಯ ಬೆಳವಣಿಗೆ. ಯಾಕಂದ್ರೆ ರಾಜ್ಯದ ಪರಿಸ್ಥಿತಿನ ಗಮನಿಸಿದ್ರೆ ರೈತರಿಗೂ ಕೂಡ ಬೆಳೆ ಬೆಳೆಯುವಂತ ಕಷ್ಟದ ಸ್ಥಿತಿಗಳಿದೆ. ಇಂತಹ ಸ್ಥಿತಿಗತಿಗಳಿರುವಂತಹ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಗಮನಿಸಿದಾಗ ಸಂಕಷ್ಟದ ಪರಿಸ್ಥಿತಿ. ಇದೇ ರೀತಿಯಾಗಿ ಆದೇಶ ಮುಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ವಿವಾದಾತ್ಮಕವೂ ಕೂಡ ಹುಟ್ಟುತ್ತಂತಾನೆ ಹೇಳ್ಬೋದು ವಸಂತ್. ಬಹುಶಃ ಈಗ CWMAಗೆ ಮೇಲ್ಮನವಿ ಸಲ್ಲಿಸಿದ ನಂತರದಲ್ಲೂ ನ್ಯಾಯ ಸಿಗಲಿಲ್ಲ ಅಂತಂದಾಗ ಮತ್ತೆ ಆಗಸ್ಟ್ 3ರಂದು ವಿಜಯ್ ಅವರು ಕರ್ನಾಟಕಕ್ಕೆ ಅಥವಾ ಮುಖ್ಯಮಂತ್ರಿಗಳು ಮತ್ತು ವಿಜಯ್ ಅವರು ಚರ್ಚೆ ಮಾಡಲಿದ್ದಾರೆ ಒಂದಷ್ಟು ವಿಚಾರಗಳನ್ನ ಜಲ ವಿವಾದದ ವಿಚಾರವಾಗಿ ಅಂತಂದಾಗ ಬಹುಶಃ ಇದರ ಕುರಿತಾಗಿ ಅಮೂಲಾಗ್ರವಾದಂಥ ಚರ್ಚೆ ಏನಾದರೂ ಇಬ್ಬರ ನಡುವೆ ಆಗಬಹುದಾ? ಅದರಲ್ಲೂ ವಿಜಯ್ ಅವರು ಆಗಮಿಸ್ತಾರ ಅಥವಾ ವರ್ಚುವಲ್ ಸಭೆಯಲ್ಲಿ ಏನಾದರೂ ಭಾಗಿಯಾಗ್ತಾರ? ಈ ಕುತೂಹಲ ಕೂಡ ಇರುವಂಥದ್ದು ಆಗಸ್ಟ್ 3ರಂದು. ಎಸ್ ವಸಂತಿ, ಯಾಕಂತಂದ್ರೆ ಆಗಸ್ಟ್ 3ನೇ ತಾರೀಕಿನಂದು ರಾಜ್ಯಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ತಮಿಳುನಾಡು CM ಇದಾರಲ್ಲ, ಅಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಚರ್ಚೆಗಳಿದೆ. ಈಗ
ತಮಿಳುನಾಡು ಭಾಗಕ್ಕೂ ಒಂದು ಹಿತಾಸಕ್ತಿಗೆ ಸಂಬಂಧ ವಿಚಾರಕ್ಕೂ ಅಲ್ಲಿ ಚರ್ಚೆ ಆಗುತ್ತೆ. ಕರ್ನಾಟಕ ರಾಜ್ಯದ ಹಿತಾಸಕ್ತಿ ರೈತರಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಲ್ಲಿ ನಡೀತೆ, ಸಹಜವಾಗಿ ನಡೀತೆ. ಇಂತಹ ಸಂದರ್ಭದಲ್ಲಿ ಕೂಡ ಏನು ಕೊಟ್ಟಿರ್ತಕ್ಕಂಥ CWMA ನಿರ್ಧಾರ ಕೂಡ ತೀವ್ರ ಅಸಮಾಧಾನಕ್ಕೂ ಕೂಡ ಗುರಿಯಾಗಿದೆ. ರಾಜ್ಯದ ಕರ್ನಾಟಕ ರಾಜ್ಯದ ರೈತರಿಗೆ ನಿಜಕ್ಕೂ ಕೂಡ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಅಲ್ಲಿ ವಾದ ಮಂಡಿಸಿದಂತ ಸಂದರ್ಭದಲ್ಲಿ ಅಥಾರಿಟಿ ಇದಕ್ಕೆ ಒಪ್ಪಿಲ್ಲ. ಇಂತಹ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಅಭಿಪ್ರಾಯ ಕೂಡ ಕೇಳಿ ಬರ್ತದೆ. ಕೆಲವು ವರ್ಚುವಲ್ ಸಹಜವಾಗಿ ವಿಜಯ್ ಏನಾದ್ರೂ ತಮಿಳುನಾಡಿನ ಮುಖ್ಯಮಂತ್ರಿ ವರ್ಚುವಲ್ ಮೀಟಿಂಗ್ ಮೂಲಕವಾದ್ರೆ ಕೆಲವೊಂದಿಷ್ಟು ಅಲ್ಲಿ ಹಿತಾಸಕ್ತಿಗೆ ಸಂಬಂಧಪಟ್ಟ ರಾಜ್ಯದ ಹಿತಾಸಕ್ತಿಗೆ ಕೆಲವೊಂದಿಷ್ಟು ವಾದ ಮಂಡಿಸಬಹುದು. ಏನು ಪರಸ್ಪರ ಎರಡೂ ರಾಜ್ಯಗಳಲ್ಲಿ ಕೂಡ ಸಮನ್ವಯದಿಂದ ಅವನು ಚರ್ಚೆ ಮಾಡಿ ರೈತರ ಸಂಕಷ್ಟಗಳನ್ನು ಕೂಡ ಬಗೆಹರಿಸ್ತಾರೋ ಅಥವಾ ಇದೇ ರೀತಿಯಾಗಿ ಮುಂದುವರೆದ್ರೆ ನಿಜಕ್ಕೂ ಕೂಡ ರೈತರ ಒಂದು ಪರಿಸ್ಥಿತಿ ಉದ್ವಿಗ್ನದ ಪರಿಸ್ಥಿತಿಗೆ ಕಾರಣವಾಗೋದಕ್ಕೆ ಅನುಮಾನವಿಲ್ಲ ಅಂತಾನೆ ಹೇಳ್ಬೋದು ವಸಂತ್. ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.